ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ಹಾಕಿದ್ನಲ್ಲ, ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್. ಇವಾಗ ಗಗನಚುಕ್ಕಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇತ್ತು ಮೈಸೂರು ಅಂತ ಹೇಳಿ, ಅಲ್ಲೂ ಯಾವ್ದಾದ್ರು ಪ್ಲೇಸಸ್ ಆಗುತ್ತಾ ಕವರ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಬಟ್ ಟೈಮ್ ಸಾಕಾಗಿಲ್ಲ ಆ್ಯಂಡ್ ತುಂಬ ನೆಂದ್ಬಿಟ್ಟಿದ್ವಿ. ಆ್ಯಂಡ್ ಡ್ರೆಸ್ ಕೂಡ ಚೇಂಜ್ ಮಾಡಬೇಕಿತ್ತು. ಹಾಗೆ ಅಲ್ಲಿ ನನ್ನ ತಮ್ಮಂದು ಹೋಟೆಲ್ ಇತ್ತಲ್ಲ, ಅಲ್ಲಾದರೂ ಹೋಗೋಣ, ಯಾವ್ದಾದ್ರು ಪ್ಲೇಸ್ ಆದರೆ ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಗಾಯ್ಸ್ ನೋಡಿ, ಮೈಸೂರು ಇದು ಇಲ್ವಾ, ಎಕ್ಸಿಬಿಷನ್ ಇಲ್ವೇನ ಇವಾಗ? ಯಾವಾಗ ಬರಬೇಕು? ಫೈನಲಿ ಇವಾಗ ಮೈಸೂರಿಗೆ ಬಂದಿದ್ದೀವಿ. ಬಟ್ಟೆ ಎಲ್ಲ ಒಂಚೂರು ಒಣಗಿಲ್ಲ, ಫುಲ್ಲು ತುಂಬ ರೈಟ್ ಅಲ್ಲೇ ನೋವು ಬೇರೆ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಚಾರ್ಜಿಂಗ್ ಹಾಕೊಂಡು ಹೋಗ್ಬೇಕು ಇವಾಗ ಅಷ್ಟೇ. ಬಟ್ಟೆ ಒಂಚೂರು ಒಣಗಿಲ್ಲ ಅಲ್ವಾ? ಫುಲ್ಲು ಚಳಿ ತುಂಬ ಚಳಿ ಆಗ್ತೈತೆ. ನಮ್ಮ ನಿಕ್ಕಿದೆ ಬಟ್ಟೆ ಚೇಂಜ್ ಮಾಡಿಕೊಡೋ ಸೊಮ್ಮೆ ನೋಡಿ ಯಾವುದು ಚೇಂಜ್ ಹೌದಾ? ಅಲ್ಲಿ ಸಿಗುತ್ತಾ ಊಟ ಮಾಡ್ದಂಗೆ ಹೋಗಿ ಬಂದ್ಬಿಡಿ ಅಷ್ಟೇ. ಊಟ ಅದು ಎಲ್ಲಿ ದೂರನಾ? ಅಲ್ಲಿಗೆ ಪ್ಯಾಲೇಸ್ ಹತ್ರ ರೋಡ್ ಸೈಡಲ್ಲಿ ಎಷ್ಟೊಂದು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 5 o'clock ಅನಿಸುತ್ತೆ. ಅಲ್ಲೂ ಏನೂ ಇರಲಿಲ್ಲ. ಸೊ ಅದಕ್ಕೆ ಅಲ್ಲೇ ಹತ್ರದಲ್ಲಿ ಹನುಮಂತು ಪಲಾವ್ ಇತ್ತು. ಸೊ ಹೋಗೋಣ ಅಂತ ಇವಾಗ ಅಲ್ಲಿ ಕೂಡ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಸೊ ಎಲ್ಲರೂ ಔಟ್ಫಿಟ್ ಚೇಂಜ್ ಫುಲ್ಲು ನೆನ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡಿ, ನಾವು ನಿಕ್ಕಿ ಟೀ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀವಿ ಮಳೆಯಲ್ಲಿ ನೆನ್ಬಿಟ್ಟು. ಹನುಮಂತು ಪಲಾವ್ ಇದೇ ಒರಿಜಿನಲ್ ಅಂತೆ, ಹನುಮಂತು ಪಲಾವ್. ಫುಲ್ ಟ್ರಾಫಿಕ್ ಜಾಮ್. ಸೊ ಗಾಯ್ಸ್ ನೋಡಿ, ಹನುಮಂತು ಹೋಟೆಲ್ಗೆ ಬಂದಿದ್ದೀವಿ ಇವಾಗ. ಚೆನ್ನಾಗಿ ನೋಡಿ, ಬುಧವಾರ ಆಗುತ್ತೆ. ಹೆಂಗಿದೆ ನೋಡಿ ಮೆನು. ಈಗ ಎಷ್ಟನೇ ಸಲ ಬಂದಿರೋದ ನೀನು? ಬಂದೇ ಅಲ್ವಾ ಮೈಸೂರು ಹುಡುಗಾಗಿ? ಎಷ್ಟು? ಹಲೋ ಕಾವ್ಯಕ್ಕ ಅವ್ರೆ, ಎಲ್ಲಿ ಬಂದಿದ್ದೀರಾ? ಹನುಮಂತು ಪಲಾವ್ಗೆ ಇದು ಎಷ್ಟನೇ ಸತಿ ಬರ್ತಾ ಇರೋದು? ಫಸ್ಟ್ ಟೈಮ್. ಹಾಂ, ನಾನಿದು 10th ಟೈಮ್ ಬರ್ತಾ ಇರೋದು. 10th ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನೋಡಿ, ಪೀಸ್ ಎಲ್ಲೋ ನೋಡಿದ್ದೀರಲ್ವಾ? ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ನಿಮ್ಮ ನಗು ಹೀಗೆ ಇರಲಿ. ನಮ್ಮ ಅಕ್ಕ ನನ್ನ ತಮ್ಮನ ಟೀ ಶರ್ಟ್ ಇಸ್ಕೊಂಡು ಹಾಕೋಬಿಟ್ಟೋಳೆ ನೋಡಿ, ಎಂತೋಳು. ಮಿಸ್ಟರ್ ಹಸ್ಬೆಂಡ್, ಈ ಕಡೆ ತಿರುಗಿ. ಎಲ್ಲಿರುತ್ತೋ ಕರೆಕ್ಟಾಗಿ ಬಂದು ಮಿಡಲಲ್ಲಿ ಕುತ್ಕೊಬಿಡುತ್ತೆ. ಎಲ್ಲಿ ಹೋದ್ರೂ ಬಿಡಲ್ಲ. ಇನ್ನು ಚಿಕ್ಕಿ ಅಂತಲ್ಲಿ ಇವಾಗ ಮದುವೆ ಆಗಿದ್ದಾರೆ, ಸ್ವಲ್ಪ ಪ್ರೈವೇಸಿ ಕೊಡೋಣ ಅಂತ ನೋಡಿ ಏನಾದರೂ ಐತೆ. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಇಲ್ಲ ಸರ್. ಮದ್ವೆಗೆ ಮುಂಚೆನೂ ಇದೆ, ಮದ್ವೆ ಆದ್ಮೇಲೂ ಇದೆ ನೋಡಿ. ಈಗ ದೊಡ್ಡೋಳಾದ್ಮೇಲೆ ತೋರಿಸ್ತೀನಿ ವೀಡಿಯೋಸ್ ಎಲ್ಲಾನು. ನಿಮ್ಮ ಮದ್ವೆ ಆದಾಗಲೂ ನನ್ನ ಮಕ್ಕಳನ್ನ ಕಳಿಸ್ತೀನಿ ಹಿಂಗೇನೆ ಮಿಡಲಲ್ಲಿ ಕುತ್ಕೊಳ್ಳೋಕ್ಕೆ ನೋಡಿ. ಎಲ್ಲೋದ್ರೂ ಹಿಂಗೆ ಚಿಕ್ಕಿ ಅಂಕಲ್ ಮದ್ವೆನೇ ಇರಬೇಕಂತೆ. ಚೋಟು ಮದ್ವೆನಾ? ಚೋಟಿದ ಮದುವೆ ಆಗಿರೋದು ಅಂಕಲ್ ಜೊತೆ, ಚಿಕ್ಕಿದಲ್ವಾ ಅವಳಿದಂತೆ ಅಂಕಲ್ ಜೊತೆ ಮದುವೆ ಆಗಿರೋದು, ನಂದೆಲ್ಲ. ಫೈನಲಿ ಬಂತು ಹನುಮಂತು ಪಲಾವ್ ನೋಡಿ. ಹೆಂಗಿದೆ ಟೇಸ್ಟು ಸೌಮ್ಯ ಅವರೇ? ಹೆಂಗಾಯ್ತು ನಿಕ್ಕಿ? ಇನ್ನೊಂದು ಬಿಸಿ ಆಗ್ಬಿಟ್ಟು ಬೇಡ, ಮೊಸರು ಬಜ್ಜಿ ಹಾಕಿ. ಹೌದಾ? ತಿನ್ನಲ್ಲ ಅಂತ ನೋಡಿ ಹೆಂಗಿದ್ದವ್ರೆ ಒಂದು ಪ್ಲೇಟ್ ಫುಲ್ಲು. ನೋಡಿ ಎಷ್ಟು ಖಾಲಿ ತಗೊಂಡೇ ಇಲ್ಲ. ನೋಡಿ ಪೇ ಮಾಡ್ತೀವಿ ಅಂದರೂ ಕೇಳ್ತಾ ಇಲ್ಲ. ಬಿಡಿ ಹೋಗ್ಲಿ, ನಿಕ್ಕಿನೇ ಪೇ ಮಾಡ್ತಾನಂತೆ. ಹ್ಯಾಪಿ ಎಂಡಿಂಗ್ ವಿತ್ ವೀಡಾ. ಹೆಂಗಿತ್ತು? ನಿಕ್ಕಿ ಅದಕ್ಕೆ ಮೈಸೂರು ಬರಲ್ಲ. ಯಾಕೆಲ್ಲ ಸೇಫ್ ಮಾಡೋದು? ನಾವು ತುಂಬ ಸಲ ಮೈಸೂರಿಗೆ ಬಂದಿದ್ದೀವಿ, ಬಟ್ ಚಿಕ್ಕವರಿದ್ದಾಗ ಅಷ್ಟೇ ಅನಿಸುತ್ತೆ ನಾನು ಪ್ಯಾಲೇಸ್ ನೋಡಿದ್ದು. ಲಾಸ್ಟ್ ಟೈಮ್ ಬಂದಾಗ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಈ ಸಲನಾದರೂ ಹೋಗೋಣ ಅಂತ ಹೊರಟ್ವಿ, ಬಟ್ 7:30 ಕ್ಲೋಸ್ ಅಂತೆ. ಸೊ ಬ್ಯಾಕ್ ಸೈಡಿಂದ ಏನೋ ಓಪನ್ ಇರುತ್ತೆ ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿಗೂ ಕೂಡ ಹೊರಟ್ವಿ, ಬಟ್ ಅವರು ಓಪನ್ ಮಾಡಲಿಲ್ಲ. ಯಾವುದು ಎಂಟ್ರೆನ್ಸ್? ಮೇನ್ ಗೇಟು? ಮೇನ್ ಗೇಟ್ ಆ ಕಡೆನೂ ಐತೆ, ಈ ಕಡೆನೂ ಐತೆ. ಬಿಡಲ್ಲ ಅನ್ಸುತ್ತೆ, ಗೇಟ್ ಎರಡು ಕ್ಲೋಸ್ ಮಾಡೋರು. ಇಲ್ಲೇ ಈ ಗೇಟ್ ಹತ್ರ ಅಷ್ಟೇ. ಬನ್ನಿ ಗೇಟ್ ಹತ್ರ. ಇದೆ 5:30ಗೆ ಕ್ಲೋಸ್ ಅಂತೆ. ನೀವೇನಾದ್ರು ಮೈಸೂರಿಗೆ ಬಂದಾಗ ಅರಮನೆಗೆ ಬರಬೇಕು ಅಂದರೆ ಕ್ಲೋಸ್ 5:30ಗೆ. ಅಲ್ಲಿದೆ ನೋಡಿ ಅರಮನೆ. ಸೋಮಿ ಎದುರ್ಕ ಹೋಯ್ತವಳೆ. ಫೋಟೋ ಅರಮನೆ ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲ. ಅಲ್ಲಿ ಸುಮ್ಮನೆ ಒಂಚೂರು ಓಪನ್ ಮಾಡಿದ್ರು, ನಾವು ಸಿಕ್ಕಿದೆ ಚಾನ್ಸು ಹೋಗ್ಬಿಡೋಣ ಅಂದ್ಕೊಂಡು ಹೋದರೆ ಆ ವಾಚ್ಮ್ಯಾನ್ ಅವ್ರು ಬಂದು ಇಲ್ಲ ಬಿಡಲ್ಲ ಅಂತ ಬೈದ್ಬಿಟ್ಟು ಕಳಿಸಿದ್ರು. ಸೊ ಫ್ರಂಟ್ ಗೇಟಿಂದ ನಾವು ಹೋಗ್ಬಿಟ್ಟು ಫೋಟೋ ಎಲ್ಲ ತೊಗೊಬೋದಿತ್ತಂತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಅದೇ ಟೈಮಲ್ಲಿ ಇದು ಟಾಯ್ಸ್ ಬರೋರ್ದೆಲ್ಲ ಏನು ಟೆಕ್ನಿಕ್ ಅಂದರೆ, ಮಕ್ಕಳು ಮುಂದೆ ಈ ಥರ ಆಡಿಸೋದು, ಲೈಟ್ ಬಿಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಮ್ಮ ಪಾಪು ಅಂತೂ ಏನಾದ್ರು ನೋಡಿದ್ರೆ ಇತ್ತೀಚೆಗೆ ಬೇಕು ಅಂತ ಕೇಳ್ಕೊಬಿಟ್ಟಿದ್ದಾಳೆ. ಸೊ ಅವಳಿಗೂ ಒಂದೆರಡು ಟಾಯ್ಸ್ ಎಲ್ಲ ತೊಗೊಂಡು ಇವಾಗ ಹೊರಟ್ವಿ. ಬನ್ನಿ ಹೋಗೋಣ. ನಮ್ಮ ಬೇಬಿ ನೋಡಿ ಹೋಗಿದ್ದ ಕಡೆ ಇವು ತಗ್ಸ್ಕೊಂಡು ಗಗನ ಚುಕ್ಕಿ ಫಾಲ್ಸಲ್ಲಿ ನಾನು ಸೌಮ್ಯ ಅಂತೂ ಮಳೇಲಿ ಫುಲ್ ನೆಂದ್ಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ನಾವು ಯಾವ ಬಟ್ಟೆ ಕೂಡ ತಂದಿರಲಿಲ್ಲ. ನಾನು ನಿಕ್ಕಿ ಯಾವುದೋ ಒಂದು ಇಟ್ಕೊಂಡಿದ್ದ ಅದು ಹಾಕ್ಕೊಂಡೆ, ಸೌಮ್ಯನೂ ಯಾವುದೋ ಒಂದು ಹಾಕ್ಕೊಂಡು
ನಮ್ಮ ಔಟ್ಫಿಟ್ ಕತೆ ಅಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಆ ಕಡೆಯಿಂದ ಊಟ ಮಾಡ್ತಾರೆ ಅಲ್ಲಿ ಬಂದು ಫೋಟೋಸ್ ಫುಲ್ ಆನ್ ಮಾಡ್ತಾರೆ ಪ್ಯಾಲೇಸ್. ಕತ್ಲೆ ಲೈಟಿಂಗ್ಸ್ ಓನ್ಲಿ ಸಂಡೇ ಮಾತ್ರ ಅಂತ ಆಗ್ಬೋದು. ಆದರೆ ನಾವು ಹೊರಡ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಬಾಯ್ ಬಾಯ್. ಸೊ ಬೆಂಗಳೂರಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅಷ್ಟೇ. ಮತ್ತು ಇನ್ನೊಂದು ಸಲ ಮಾರ್ನಿಂಗ್ ಹೊತ್ತು ಹೋಗಬೇಕು. ನಮ್ಮ ಸೋನು ಕೂಡ ಅಲ್ಲೇ ಇರೋದು. ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಆಗಿತ್ತಲ್ಲ ನಮ್ಮ ಚಿಕ್ಕಮ್ಮ ಮಗಳು. ನೆಕ್ಸ್ಟ್ ಟೈಮ್ ನೋಡೋಣ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗಬೇಕು. ಚೆನ್ನಾಗಿರುತ್ತೆ ಈ ಥರ ಅವಾಗವಾಗ ನಮ್ಮ ಕಸಿನ್ಸ್ ಎಲ್ಲ ಟ್ರಿಪ್ಗೆ ಹೋಗ್ತಿದ್ರೆ. ಸೊ ಪ್ಲ್ಯಾನ್ ಮಾಡಿದ್ದೀವಿ ಕಸಿನ್ಸ್ ಎಲ್ಲರೂ ಹೋಗೋಣ ಅಂತ. ನೋಡೋಣ ಯಾವಾಗ ಬರುತ್ತೋ ಅದು ಇನ್ನೂ ಗೊತ್ತಿಲ್ಲ. ಸೊ ಇವಾಗ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ನಾವು ಹೋಗಿ ರೀಚ್ ಆಗೋ ಅಷ್ಟರಲ್ಲಂತೂ ತುಂಬ ಲೇಟ್ ಆಗಿಬಿಡ್ತು. ತುಂಬ ಲೇಟ್ ಅಂದರೆ ಅಷ್ಟೊಂದೇನು ಆಗಿಲ್ಲ, ಒಂದು 10:30 11 ಅಂತೂ ಆಗಿತ್ತು. ಸೊ ಮತ್ತು ವ್ಲಾಗ್ನ ಕಂಟಿನ್ಯೂ ಕೂಡ ಮಾಡೋಕ್ಕಾಗಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.